ಪ್ರವೀಣ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದು ಹೆಣ್ಣು ಹಣಕಾಸಿನ ವಿಚಾರ, ಹೆಸರು ಮಾಡೋ ಹಪಾಹಪಿ. ಈ ಕಾರಣಗಳಿಗೋಸ್ಕರ ಮೈಸೂರಿನಲ್ಲಿ ಹವಾ ಮೇಂಟೈನ್ ಮಾಡಿದ್ದ ರೌಡಿ ಶೀಟರ್ನ ಕೊಲೆ ನಡೆದಿದೆ. ಅಮ್ಮ ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವನು ವಾಪಸ್ ಬಂದಿದ್ದು ಹೆಣವಾಗಿ, ಅದು ರಕ್ತ ಸಿಕ್ತ ಹೆಣವಾಗಿ. ಈ ಕೊಲೆಯಲ್ಲಿ ಮುಖ್ಯವಾಗಿ ಒಂದು ಹೆಣ್ಣಿನ ಹೆಸರು ಕೇಳಿ ಬರ್ತಾ ಇದೆ. ಹಣಕಾಸಿನ ವಿಚಾರವೂ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಈ ಮೈಸೂರಿನ ಮರ್ಡರ್ ಮಿಸ್ಟರಿ ಏನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ರೌಡಿಸಮ್ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ, ಹವಾ ಮೇಂಟೈನ್ ಮಾಡಿದರೆ ಹಿಂಗೆ ಮಾಡಬೇಕು, ಹೆಸರು ಮಾಡಿದರೆ ಹಂಗೆ ಮಾಡಬೇಕು ಅಂತ. ಅದಕ್ಕೆ ಸರಿಯಾಗಿ ಇದ್ದವನು ಈ ಕಾರ್ತಿಕ್. ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ಆ ಕಾರ್ತಿಕ್. ಈಗ ಇವನದ್ದೇ ಮರ್ಡರ್ ಆಗಿದೆ. ಮೈಸೂರಲ್ಲಿ ತಕ್ಕ ಮಟ್ಟಿಗೆ ಹವಾ ಮೇಂಟೈನ್ ಮಾಡಿರ್ತಾನೆ. ಕಾರ್ತಿಕ್ ಬರ್ತಿದ್ದಾನಂದ್ರೆ 10 ಹುಡುಗರು ಸೇರ್ತಾ ಇದ್ರು. ಇವನ ಹೆಸರಲ್ಲೇ ಇವನಿಗೆ ಗೊತ್ತಿಲ್ಲದೇನೆ ಅಲ್ಲಿ ಇಲ್ಲೀಗಲ್ ಕೆಲಸಗಳು ನಡೀತಾ ಇದ್ವು. ಯಾರಿಗೂ ಎದುರೋದಿಲ್ಲ, ಯಾರಿಗೂ ಬಗ್ಗೋದಿಲ್ಲ ಅಂತ ಎದೆ ಉಬ್ಬಿಸ್ಕೊಂಡು ಓಡಾಡ್ಕೊಂಡಿದ್ದ ಈ ಕಾರ್ತಿಕ್ ಈಗ ಬೀದಿ ಹೆಣವಾಗಿದ್ದಾನೆ. ಅಮ್ಮ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವನು ಬೀದಿ ಹೆಣವಾಗಿ ಮನೆಗೆ ವಾಪಸ್ ಬಂದಿದ್ದಾನೆ. ವಿಷಯ ಏನಂದರೆ, ಈ ಕಾರ್ತಿಕ್ಗೆ 33 ವಯಸ್ಸು, ಮೈಸೂರಿನ ಕ್ಯಾತ್ಮಾರ್ನಹಳ್ಳಿಯಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಹಲವು ಕೇಸ್ಗಳಲ್ಲಿ ಭಾಗಿಯಾಗಿರ್ತಾನೆ. ಅನೇಕ ಬಾರಿ ಜೈಲು ಸೇರಿ ಬೇಲ್ ಮೇಲೆ ಹೊರಗಡೆ ಬಂದು ಓಡಾಡ್ಕೊಂಡಿರ್ತಾನೆ. ಪದೇ ಪದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗ್ತಾ ಇದ್ದರಿಂದ ಇವನ ಮೇಲೂ ರೌಡಿ ಶೀಟ್ ಓಪನ್ ಆಗಿರ್ತದೆ. ಇವನನ್ನು ಏರಿಯಾದಿಂದ ಗಡೀಪಾರು ಕೂಡ ಮಾಡಲಾಗಿರುತ್ತೆ. ಪುಣ್ಯಕ್ಕೆ ಸುಹಾಸ್ ಶೆಟ್ಟಿ ರೀತಿ ಇವನು ಧರ್ಮ ರಕ್ಷಕ ಆಗಿರೋದಿಲ್ಲ. ಅದೊಂದೇ ಇಲ್ಲಿ ಸಮಾಧಾನ ಪಡೋ ವಿಚಾರ. ಬಿಡಿ, ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ, ಈಗ ಆ ವಿಚಾರ ಬೇಡ. ಈಗ ವಿಷಯ ಇರೋದೇನೆಂದರೆ, ಅದೇ ಮೈಸೂರಿನ ಪ್ರವೀಣ್ ಜೊತೆಗೆ 1.5 ವರ್ಷದಿಂದ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ನಡೀತಾ ಇರುತ್ತೆ. ಈ ಪ್ರವೀಣ್ ಮತ್ತು ಕಾರ್ತಿಕ್ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಇಲ್ಲಿ ಫೋಟೋದಲ್ಲಿ ಇಬ್ಬರು ಒಟ್ಟಿಗೆ ನಿಂತಿರೋದನ್ನು ನೋಡಿದರೆ ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇದೀಗ ಹಣಕಾಸಿನ ವಿಚಾರಕ್ಕೆ ಈ ಪ್ರವೀಣ್ ತನ್ನ ಹಳೆಯ ಸ್ನೇಹಿತನಿಗೆ ಒಂದು ಹೆಣ್ಣನ್ನು ಬಳಸ್ಕೊಂಡು ಮೂರ್ತ ಇಟ್ಟಿದ್ದನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ 1.25 ವರ್ಷದ ಹಿಂದ್ಗಡೆ ನಮ್ಮನೆ ಹತ್ರ ಒಬ್ಬಳು ಇದ್ಲು, ಲಕ್ಷ್ಮಿ ಅಂತ. ಅವಳು ತುಂಬ ಹಲ್ಕ ಹೆಂಗಸು. ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಂಗಸು. ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇ ಸಹಾಯ ಮಾಡಿದ್ರು. ಅವನಿಗೆ ತಾಯಿನ ದೂರ ಮಾಡಿಬಿಟ್ರು, ಅವನಿಗೆ ಹತ್ರ ಆದರು. ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅವನು ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದಿದೆ. ಹಾಂ, ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರು ಬಿಟ್ಟು ಓಡೋಗಿದ್ದ. ಅದನ್ನು ಮಾತ್ರ ಗೊತ್ತು. ಅವನು ಜಗಳ ಆಡಿರೋ ವಿಚಾರ ಅವನು ಹೋದ ನಂತರ ಇಲ್ಲಿ ತನಕ ಅವನ ನಾವು ನೋಡೂ ಇಲ್ಲ, ಅವನ ಮಾತು. ಏನಾಗುತ್ತಂದ್ರೆ, ಹಣಕಾಸಿನ ವಿಚಾರದಲ್ಲಿ ಕಾರ್ತಿಕ್ ಜೊತೆ ಜಗಳ ಆದಮೇಲೆ ಈ ಪ್ರವೀಣ ಮೈಸೂರು ಬಿಟ್ಟು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾನೆ. ಆದರೆ ಕಳೆದ 1 ವಾರದಲ್ಲಿ ಕಾರ್ತಿಕ್ ತನ್ನ ಲವರ್ ಜೊತೆ ಒಬ್ಬನೇ ಇದ್ದಾನೆ ಅನ್ನೋ ವಿಚಾರವನ್ನು ಈ ಪ್ರವೀಣನ ಗ್ಯಾಂಗ್ ತಿಳ್ಕೊಂಡಿರುತ್ತೆ. ಹೇಗಿದ್ರು ಹಿಂದೆ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ಆಗಿರುತ್ತಲ್ಲ, ಅದನ್ನೇ ನೆಪ ಮಾಡ್ಕೊಳ್ತಾರೆ. ಒಂದು ಹುಡುಗಿಯಿಂದ ಕಾರ್ತಿಕ್ಗೆ ಫೋನ್ ಮಾಡಿಸ್ತಾರೆ. ಆ ಹುಡುಗಿ ಹೆಸರು ಲಕ್ಷ್ಮಿ ಅಂತ ಏನೋ ಇದೆ. ಇಲ್ಲ, ಹಿಂದೆ ಆಗೋದೆಲ್ಲ ಆಗೋಗ್ಬಿಟ್ಟಿದೆ. ಇವಾಗ ಪ್ರವೀಣ್ ನಿನ್ನ ಹತ್ರ ಸಾರಿ ಕೇಳ್ತಾನೆ, ನೀನು ಬಾ ಕಾರ್ತಿಕ್ ಅಂತ ಆ ಲಕ್ಷ್ಮಿ ಕರ್ಸ್ಕೊಳ್ತಾಳೆ. ಹೀಗಾಗಿ ಪ್ರವೀಣ್ ಸಾರಿ ಕೇಳ್ತಾನೆ ಅನ್ನೋ ಮಾತನ್ನು ನಂಬ್ಕೊಂಡು ಕಾರ್ತಿಕ್ ಒಬ್ಬನೇ ಒಂದು ಹೋಟೆಲ್ ಹತ್ರ ಬಂದು ನಿಂತ್ಕೋತಾನೆ. ಅಲ್ಲಿಗೆ ಪ್ರವೀಣನ ಕಡೆಯವರು ಒಂದು ಬೈಕು ಮತ್ತು ಒಂದು ಕಾರಲ್ಲಿ ಬಂದು ಮನಸ್ಸಿಗೆ ಬಂದಂಗೆ ಲಾಂಗು ಮತ್ತು ಮಚ್ಚುಗಳಿಂದ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗ್ತಾರೆ. ಇಲ್ಲಿಗೆ ಮೈಸೂರಿನಲ್ಲಿ ಹವಾ ಮೇಂಟೈನ್ ಮಾಡಿದ್ದ ರೌಡಿ ಶೀಟರ್ ಕಾರ್ತಿಕ್ನ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಸರ್, ಅವನು ಅವ್ರ ಜೊತೆಯಲ್ಲಿ ಅನೈತಿಕವಾಗಿ ಸಂಬಂಧ ಮಡಿಕೊಂಡಿದ್ದ ಪರ್ಸ್ನಲ್ಲಾಗೆ. ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳು ಹಿಂದೆ ಇನ್ನೊಂದು ಯಾವನೊಬ್ಬ ಗಿರಿ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ. ಅದಾದಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು, ಕಾರ್ತಿ ಮನೆಗೆ, ಅಂದರೆ ನಮ್ಮ ಅಕ್ಕ ಶಾಂತಕ್ಕ ಅವ್ರ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ. ಬರ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ. ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ. ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ, ಅವಳಿಗೂ ಬೈದು ಒಂದು ಸ್ವಲ್ಪ ಜಗಳ ಆಗುತ್ತೆ, ಸಂಘರ್ಷ ಆಗುತ್ತೆ. ಹಂಗಾಗಿ ಅವನು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ. ಇವನು ಗೊತ್ತಿಲ್ಲದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನಂಟು ಮಡಗಿರ್ತಾನೆ. ಈ ಪ್ರವೀಣನಿಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ. ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳೋದಿರಲ್ಲ. ಅವನು ಕಾರ್ತಿನೂ ಹೇಳಿರಲ್ಲ, ಬಟ್ ಇವ್ರ ಕಡೆಯಿಂದನೂ ನಮ್ಗೆ ಯಾವುದೂ ಮಾಹಿತಿ ಇರಲ್ಲ. ಕಾರ್ತಿಕ್ ಮೈಸೂರಿನಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡಿರ್ತಾನೆ, ಬಡವರಿಗೆ ಹೆಲ್ಪ್ ಕೂಡ ಮಾಡ್ತಾ ಇರ್ತಾನೆ ಅನ್ನೋ ಮಾತಿದೆ. ಇದ್ರ ಜೊತೆಗೆ ಇವನ ರೌಡಿಸಮ್ಗೆ ಏನು ಕಮ್ಮಿ ಇರಲಿಲ್ಲ. ಇದರಿಂದಾಗಿ ಏರಿಯಾದಿಂದ ಗಡೀಪಾರು ಕೂಡ ಆಗಿರ್ತಾನೆ. ಆದರೆ ಕಾರ್ತಿಕ್ ಹೆಸರು ಮಾಡಿರ್ತಾನಲ್ಲ, ಹೀಗಾಗಿ ಕಾರ್ತಿಕ್ ಹೆಸರಲ್ಲಿ ಪ್ರವೀಣ್ ಏನೋ ದುಡ್ಡು ಮಾಡ್ಕೊಳ್ಳೋಕೆ ಮುಂದಾಗ್ತಾನೆ ಅನ್ನೋ ಮಾಹಿತಿ ಇದೆ. ಇದು ಗೊತ್ತಾಗಿ ನೀನು ನನ್ನ ಹೆಸರು ಹೇಳ್ಕೊಂಡು ಓಡಾಡಬೇಡ ಅಂತ ಕಾರ್ತಿಕ್ ಪ್ರವೀಣ್ಗೆ ಆವಾಜ್ ಏನೋ ಹಾಕಿರ್ತಾನಂತೆ. ಇದೇ ಕಾರಣಕ್ಕೆ ಒಂದು ಹೆಣ್ಣನ್ನು ಮುಂದೆ ಇಟ್ಕೊಂಡು ಪ್ರವೀಣ ಕಾರ್ತಿಕ್ನ ಹೊಡೆದಾಕಿದ್ದಾನೆ ಅಂತ ಕಾರ್ತಿಕ್ನ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ. ಆ ಬೈಟ್ ಇದೆ, ಕೇಳಿಸ್ಕೊಳ್ಳಿ. ಅವನೇನು ಮಾಡೋರೆ ಅಂತಂದರೆ, ಊರಿಗೆ ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಇವರು ಜೀವನ ಮಾಡ್ದಂಗೆ, ಹಂಗೆ ಕೊಡಿ ಹಿಂಗೆ ಕೊಡು ಅಂತ ಇವ್ರ ಹೆಸರು ಮಾಡ್ದಂಗೆ
ಯಾರು ಪ್ರವೀಣ್ ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಪ್ರವೀಣ ಜೀವನ ಮಾಡ್ದಂಗೆ ನಾ ಹಣ್ಣು ಹುಡುಗ ಹಿಂಗೆ ಕೊಡು ಹಂಗೆ ಕೊಡು ಅಂತ ವ್ಯವಹಾರ ಮಾಡ್ದಂಗೆ ಕಾರ್ತಿಕಣ್ಣಂಗೆ ನ್ಯೂಸ್ ಹೋಗೈತೆ ಹೋಗ್ಬಿಟ್ಟು ಏನಾಗೈತೆ ಈ ಥರ ಹಿಂಗಾಗೈತೆ ಅಂತ ಕಾರ್ತಿಕಣ್ಣ ಕೇಳೋರು ನನ್ನ ಹೆಸರು ಯಾಕೆ ಎತ್ಕೊ ಓಡಾಡ್ತೀಯಾ ನಮ್ಮ ಮಾನ ಮರದಿ ಐತೆ ನನ್ನ ಹೆಸರು ಯಾಕೆ ಎತ್ಕೊ ಓಡಾಡ್ತೀಯಾ ಏನಕ್ಕೆ ಅಂತ ಕೇಳೋರು. ಕೇಳಿದಾಗ ಏನು ಮಾಡೋರೆ ಓಟಿ ಏನು ಮಾಡೋರೆ ಬ್ಯಾಂಕ್ ಹೋಗ್ಬಿಟ್ಟು ಯಾವುದೋ ಹುಡುಗ ಕರ್ಕೊಬಂದು ಹಿಂಗೆ ಮಾಡ್ದಂಗೆ ಹೊಡೆದಾಕ್ಬಿಟ್ಟು ಹೊಂಟೋಗೋಣ. ಒಟ್ಟಿನಲ್ಲಿ ಗ್ಯಾಂಗ್ ಕಟ್ಕೊಂಡು ಸ್ಟಾರ್ ಆಗಬೇಕು ಅಂತ ಹೊರಟಿದ್ದ ರೌಡಿ ಶೀಟರ್ ಕಾರ್ತಿಕ್ ಈಗ ಮಸನ ಸೇರಿದ್ದಾನೆ. ಹಣಕಾಸು ಹೆಣ್ಣು ಫೀಲ್ಡ್ನಲ್ಲಿ ಹೆಸರು ಮಾಡಬೇಕು ಅನ್ನೋ ಹಪಾಹಪಿ ಈ ವಿಚಾರಕ್ಕೆ ನಟೋರಿಯಸ್ ರೌಡಿ ಶೀಟರ್ದು ಕತೆ ಮುಗಿದಿದೆ. ಈಗ ವರ್ಣಾ ಪೊಲೀಸರು ಈ ಕ್ರೈಮ್ ಹಿಂದೆ ಬಿದ್ದಿದ್ದಾರೆ. ಪುಣ್ಯಕ್ಕೆ ಈ ಮರ್ಡರ್ ಮೈಸೂರಿನಲ್ಲಿ ನಡೆದಿದೆ. ಒಂದು ವೇಳೆ ಈ ಘಟನೆ ಮಂಗಳೂರಲ್ಲಿ ಆಗಿದ್ದಿದ್ರೆ ಸುಹಾಸ್ ಶೆಟ್ಟಿ ರೀತಿ ಈ ರೌಡಿ ಶೀಟರ್ಗೂ ಹೀರೋ ಮಾಡ್ತಾ ಇದ್ರೇನೋ, ಶವ ಮೆರವಣಿಗೆ ಮಾಡಿ ಹಿಂದೂ ಹುಲಿ ಮಾಡ್ತಾ ಇದ್ರೇನೋ, ಯಾರ್ಯಾರೋ ಬಂದು ಪ್ರೆಸ್ ಮೀಟ್ ಮಾಡಿ ಒಂದು 25 ಲಕ್ಷ ರೂಪಾಯಿ ಕೊಡ್ತಾ ಇದ್ರೇನೋ. ಮೈಸೂರಿನಲ್ಲಿ ನಡೆದಿದ್ರಿಂದ ಇದ್ಯಾವುದೂ ನಡೆದಿಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.